Hello guys, welcome back to our new vlog. ಗೈಸ್ ಈ ಬ್ಲಾಗು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಸಂಜೆಯಿಂದ ಸ್ಟಾರ್ಟ್ ಆಗ್ತದೆ ಗೈಸ್. ನೋಡ್ಬೋದು ಅಮ್ಮೇರೆ ವಯಸ್ಸಿನೂ ಬಂದಿಲ್ಲ, ಯಾರು ಶಶಾದ್ರಿ ಬಂದಿದ್ದ. ಶಶಾದ್ರಿ ಬಂದು ಹೇಳೋಣ ಬರ್ತೀನಿ ಅಂತ ಗೈಸ್, ಕುಶಲ್ ಬಂದಿದ್ದ ಅಂತೇಳಿ ಅವ್ನಿಗೆ ಯಾವಾಗೇನೆ ನೆನ್ನೆನೆ ಹೇಳಿದೆ ಗೈಸ್, ಬಾರೋ ಬೇಗ ಬಂದ್ಬಿಡು ಅಂತ. ಬಾರೋ ಬೇಗ ಅಂತ ಹೇಳಿದ್ರೆ ಅವ್ನು ಇವತ್ತು ಬಂದಿಲ್ಲ ಗೈಸ್. ಏನೋ ಗೊತ್ತಿಲ್ಲ, ನೈಟ್ ಬಂದ್ರೆ ನೈಟ್ ಹೊತ್ತು ತರ್ಸಕ್ಕಾಗಲ್ಲ ಗೈಸ್. ಹೇಳಿದೀನಿ ರೀಸನ್ ಯಾಕೆ ಅಂತ ನಿನ್ನೆ. ಅದಕ್ಕೆ ಅವ್ನು ಇವತ್ತು ಬಂದಿಲ್ಲ. ಕುಶಲ್ ನೆನ್ನೆ ರಾತ್ರಿ ಬಂದಿದ್ದ. ನೆನ್ನೆ ರಾತ್ರಿ ಬೇಡ, ನಾಳೆ ಸಂಜೆನೆ ಬೇಗ ಬರೋ, 5 ಗಂಟೆ ಹಂಗ್ ಬಾ ಅಂತ ಹೇಳಿದೆ ಗೈಸ್. ಅವ್ನು ಇವತ್ತು ಬಂದಿಲ್ಲ. ನೋಡೋಣ ಗೈಸ್, ಸ್ವಲ್ಪ ಇವಾಗ ಸ್ವಲ್ಪ ಬೇಗ ಬಂದ್ರೆ ಆಡ್ಸೋದು, ಇಲ್ಲ ಅಂದ್ರೆ ನಾನು ಡೈರೆಕ್ಟ್ ವರ್ಕೌಟ್ಗೆ ಹೋಗ್ತೀನಿ. ಇಲ್ಲಾಂದ್ರೆ ವರ್ಕೌಟ್ ಮುಗಿಸಿ ಆಡ್ಸೋಣ, ಹೆಂಗೋ ಒಂದು ಆಡ್ಸೋಣ ಗೈಸ್. ನೋಡ್ಬೋದು ನಮ್ಮ ಮೇಲೆ ನಮ್ ಶೇಷು ಬಂದಿದ್ದ ಆಲ್ರೆಡಿ. ಹೇಳು. ನಮ್ ಶೇಷುನ ಇರ್ತಾನೆ, ಡೈಲಿ ಬರ್ತಾ ಇರ್ತಾನೆ. ಆದ್ರೆ ಅವನು ಕುಶಾಲ್ ಚೇತನ್ ಅವರೆಲ್ಲ ಬರಲ್ಲ. ನೆನ್ನೆ ಬಂದಿದ್ದಲ್ಲಿ ಏನ್ ಹೇಳಿದ ಅವನು? ಇವಾಗ ಮಾಡೋಣ ಬಾ ಅಂತ ಇದ್ದ. ಮತ್ತೆ ಬೇಗ ಬರಕ್ ಆಗಲ್ಲ ಅಂದ್ರೆ ಎಲ್ಲ ಅಲ್ಲಿಗ ಹೋಗ್ತಿದೀನಿ, ಮನೆಯಲ್ಲಿ ಮಲ್ಗ್ಬಿಡ್ತೀನಿ, ತೋತೀನಿ ಅಂತ ಇದ್ದ. ಇವತ್ತು ಬೇಗ ಬರಕ್ ಹೇಳಿದ್ವಲ್ಲ. ಇವತ್ತೇ ಅವನು ಬಂದೇ ಇಲ್ಲ, ಆದ್ರೂ ಹುಡುಕಿದ್ರೆ ಎಲ್ಲಿ ಸಿಗ್ಲಿಲ್ಲ. ಬನ್ನಿ ಗೈಸ್, ಇವಾಗ ನಾವು ಸ್ವಲ್ಪ ಹೊತ್ತು ನೋಡೋಣ, ಇಲ್ಲಾಂದ್ರೆ ವರ್ಕೌಟ್ ಹೋಗೋಣ. ಹಲೋ ಗೈಸ್, ಇಲ್ಲಿ ನೋಡ್ಕೊಬೋದು ಇವತ್ತು ಈ ನಡುವೆಯಿಂದ ಇವನು ಬಂದಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ನಿಗೆ ಗೊತ್ತಿರ್ಬೇಕು, ನಂಗೂ ಏನು ಗೊತ್ತಿಲ್ಲ. ಅವನೇ ನಂಗೆ ಹೇಳಿಲ್ಲ ಅಣ್ಣ ದಿನ ಬರಲ್ಲ ಅಂತ, ಇವತ್ತಿಂದ ಬರ್ತಾನಂತ. ಅವನು ಬರ್ತೀಯಣ್ಣ? ನೆಕ್ಸ್ಟ್ ಇವನು ನಮ್ಮ ಶೇಷಾದ್ರಿ. ಏನಪ್ಪ ಇವರು ಹೆಲ್ಮೆಟ್ನ ಒರೆಸ್ತವ್ರೆ ಅಂತ ಹೇಳಿದ್ರೆ, ಇದ್ರಲ್ಲೇ ಗೈಸ್ ಒಂದು ಗೇಮ್ ಆಡ್ತೀನಿ ಇದ್ರಲ್ಲೇ. ಏನಪ್ಪ ಗೇಮ್ ಅಂತೇಳಿ ನಾವು 3 ಆಡ್ತಾ ಇದೀವಿ. ನಾಳೆಯಿಂದ ಬರ್ಬೋದು ಗೈಸ್, ಗೊತ್ತಲ್ಲ, ಇವತ್ತು ಬರೋಕ್ಕಾಗಲ್ಲ ಅನ್ಸುತ್ತೆ. ಬನ್ನಿ ಗೈಸ್, ಇವಾಗ ಈ ಗೇಮ್ ಏನು ಅಂತ ಹೇಳ್ತೀನಿ, ಬಾರೋ. ಇವಾಗ ಅಲ್ಲಿ ನಿಂತು ಕೂತ್ಕೊಳ್ರ ಇಬ್ರು. ನಾನು ಗೈಸ್ ಇದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಆ ಗೇಮ್ ಏನಪ್ಪಾ ಅಂತ ಹೇಳಿದ್ರೆ, ನೋಡು ಇಶೋ, ಹೆಲ್ಮೆಟ್ ಹಾಕೋದು, ಹಾಕೋ, ಫುಲ್ ಹಾಕೊಂಡ್ಬಿಡು. ಹಂಗೆ ನೀನ್ ಬಂದು ಇಲ್ಲಿ ನಿಂತ್ಕೊಬೇಕು. ನಾವ್ ಹಿಂದೆಯಿಂದ ರಪ್ ಅಂತ ಕೊಡ್ತೀರಿ, ಯಾರು ಅಂತ ಗೆಸ್ ಮಾಡ್ಬೇಕು, ಆಯ್ತಾ? ಗೆಸ್ ಮಾಡೋದು ನೆಕ್ಸ್ಟ್ ಹೋಗುತ್ತೆ. ಹಂಗೆ ರಿಪೀಟೆಡ್ಲಿ ಒಂದ್ 5 ರೌಂಡ್ ಆಡೋಣ, ಆಯ್ತಾ? 5 ರೌಂಡ್ ಅಲ್ಲಿ ಯಾರು ಬೇಗ ಇದ್ ಮಾಡ್ತಾರೋ ಅವ್ರಿಗೆ ಇದ್ರಲ್ಲಿ ಪನಿಷ್ಮೆಂಟು, ಲೂಸರ್ ವಿನ್ನರ್ ಅಂತೇನಿರಲ್ಲ. ನಿಮ್ಗೆ ಬೀಳೋ ಏಟಿಗೆ ಕಮ್ಮಿ ಆಗುತ್ತೆ, ಬೇಗ ಹೇಳಿದ್ರೆ ನೀವು ಬೀಳೋ ಏಟುಗಳು ಕಮ್ಮಿ ಆಗುತ್ತೆ. ರೆಡಿನಾ? ಬನ್ನಿ ಗೈಸ್, ಇವಾಗ ಈ ಗೇಮ್ ಅರ್ಥ ಆಯ್ತು ಅನ್ಕೊಂತೀನಿ. ಬನ್ನಿ ಇವಾಗ ನಾವು ಈ ಗೇಮ್ ಆಡ್ಸೋಣ. ಫಸ್ಟ್ ನಾವು ಇವಾಗ ತರಪ್ ಹಾಕೋಣ. ಬನ್ನಿ ಗೈಸ್, ಹಾಕ್ರೋ. 3, 1, 2, 3 ಸ್ಟಾರ್ಟ್. ಯಾರು ಆಚೆ ಹೋಗ್ತಾರೋ ಅವರೇ ಫಸ್ಟ್, ಅಂದ್ರೆ ಅವ್ರು ನಿಂತ್ಕೊಬೇಕು. ರೆಡಿ? ಫಸ್ಟ್ ಗೈಸ್, ಫಸ್ಟ್ ಏನು ಹೇಳ. ನನ್ನಂಗೆ ಯಾರಾಗ್ತಾರ ಅವರು ಇದು ಸೆಕೆಂಡ್, ಥರ್ಡ್, ಸೆಕೆಂಡ್. ಬೇಸ್ ನನ್ ಗೈಸ್, ಫಸ್ಟ್, ಸೆಕೆಂಡ್, ಥರ್ಡ್. ಬನ್ನಿ ಗೈಸ್, ಇವಾಗ ಒಬ್ಬೊಬ್ರೆ. ಫಸ್ಟ್ ನೀನು, ಸೆಕೆಂಡ್, ಥರ್ಡ್ ಗೈಸ್. ಸಾರಿ, ಫಸ್ಟ್ ಇವನು, ಸೆಕೆಂಡ್ ನಾನು, ಥರ್ಡ್ ಇವನು. ಬನ್ನಿ ಗೈಸ್, ಇವಾಗ ಆಡೋಣ ಗೇಮು. ಹೇಗಿರುತ್ತೆ ಏನು ಅಂತ ನೋಡೋಣ. ಇಲ್ಲಿ ನಿಂತ್ಕೊಂಡ್ ಹೇಳ್ತೀನಿ, ಇವಾಗ
ನಮ್ಮ ಫಸ್ಟ್ ಪಾರ್ಟಿಸಿಪೆಂಟ್ ಬಂದು ಶೇಷಲ್ಲಿ ಹೇಳ್ತಾ ಇದ್ದಾನೆ. ಬಿಡೋಣ, 5 ರೌಂಡ್ ಇರುತ್ತೆ ಗೈಸ್. 5 ರೌಂಡಲ್ಲಿ ಯಾರು ಕಮ್ಮಿ ಆಡ್ತಿದ್ದಾರೆ ಅಂತ ನೋಡೋಣ. ಅಲ್ಲ ಇಲ್ಲ ನೋಡ್ಕೊಂಬಾರ್ದೆ. ಓ ಅವೆಲ್ಲ ನೀನೆ ಅಲ್ಲ ಇವನು ದೇವ್ರಣ್ಣ 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 ಗೊತ್ತಾಯ್ತು ಒಂದು ಲೇಟೆ. ನಾನು ಫಸ್ಟ್ ಯಾರು ಹೊಡೆದ ಅವ್ರ ಹೆಸರು ಹೇಳ್ಬೇಕು. ನೀವು ಒಬ್ಬೊಬ್ರು ಹೊಡಿ, ಒಬ್ಬೊಬ್ರು ಹೊಡಿ. ಏನು ನೀ ಹಾಕಿ ಹಾಕೋಣ ತಿರ್ಗಾ ನಾನು ಫಸ್ಟ್ ಅಪ್ಪ ಮಾತಾಡ್ದಲ್ಲ ಅಲ್ಲಿ ತೋರಿಸ್ತೀನಿ ಬೇಕಂದ್ರೆ. ಕಡೆಗೆ ಬಗ್ಗು ನೀನು ನಾ ಬಗ್ಗು ಇನ್ನು ಬಗ್ಬೇಕು. ಸಾಕು ಆತೈತೆ ನೋಡಿ. ನಿದರ್ಶನ ನಿದರ್ಶನ ಸೆಕೆಂಡ್ ರೌಂಡ್ ಇದು. ನೀನು ನಾನು ಅವಾಗ ಹೊಡ್ಸ್ತೇನೆ. ಅವನ ಹೇಳಿ ಗೊತ್ತಾಗಿಲ್ಲ ಇಬ್ರು ನಿಮ್ಗ ಗೊತ್ತಿಲ್ಲ.
ಪರ್ಫಾರ್ಮೆನ್ಸ್ ನೋಡ್ಬೇಕು ಇಲ್ಲಾಂದ್ರೆ ನಿಬ್ರಲ್ಲಿ ಯಾರೋ ಒಪ್ಕೊಂಡು 1 2 3 ನಿಬ್ರಲ್ಲಿ ಯಾರೋ ಒಪ್ಕೊಂಡ್ರೆ ಏನು ಔಟ್. ಯಾಕ ನಾನು ಬೇಗ ಹೊಡಿಬೇಕು. ಆಯ್ತು 3 ಅನ್ಸ್ ನಾಬಾಟ್ಗೆ ಹೊಡಿಬೇಕು. 1 2 3 ನಿದರ್ಶನ್. ಹೊಡಿ ನಾನು ಎಷ್ಟು ಇದು 3ನೇ ರೌಂಡ್ ಇದು. ನಿನ್ನೆ ನಿದರ್ಶನ್. ತಿರುಗು ಹೊಡೆದಾಯ್ತು. ನಿದರ್ಶನ್. ಜರ್ಗ್ ಹೊಡಿತಾವನ. ಕೊಟ್ಟು ನಾನು ಮುಂದೆ ತಿರ್ಗೋ. ಹ್ಞೂ ಆಯ್ತು ಆಯ್ತು ಹಂಗಿರ್ಬೇಕು. ಯಾರು ಅಯ್ಯೋ ಹಾಂ ತಿರುಗು ನೀನು ಫೈನಲ್ ನೀನು ಹಾಕೋ ಅಷ್ಟೇ. ಫೈನಲ್ ನೋಡಿ ನೀನು ಆಗೈತೆ ಬಿಡ ಅಷ್ಟೇ. ಇದು ಬಾ ಗೈಸ್ ನೋಡಿದ್ರಲ್ಲ ಹೇಗಿತ್ತು ಈ ಫನ್ನಿ ಅಷ್ಟ ಗೇಮ್ ಅಂತ. ಕಪ್ ಅಂತ ಬಿದ್ದಿದ್ದಾರೆ ಯಾರಿಗೂ. ಏನು ಅನ್ಸ್ತಾ ಗೇಮು? ಚೆನ್ನಾಗಿ ಅನ್ಸು. ಈ ಗೇಮ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಇವಾಗ ಬನ್ನಿ ಬೇಗ ಹೋಗಿ ವರ್ಕೌಟ್ ಮಾಡೋಣ. ವರ್ಕೌಟ್ಗೆ ಹೋಗಿ ಪ್ರೀ ವರ್ಕೌಟ್ ಆಮೇಲೆ ಅವಾಗೇ ತಿಂದಿದ್ದೆ ಗೈಸ್. ಪ್ರೀ ವರ್ಕೌಟ್ ಮೇಲೆ ಏನಿಲ್ಲ, ಒಂದು 2 ಮೋಸಂಬಿ ತಿಂದೆ ಅಷ್ಟೇ. ಇವಾಗ ಬನ್ನಿ ಗೈಸ್ ಹೋಗಿ ವರ್ಕೌಟ್ಗೆ ಹೋಗೋಣ. ವರ್ಕೌಟ್ಗೆ ಹೋಗಿ ಫಸ್ಟ್ ಮೀಲ್ ತೊಗೊಳೋಣ ವರ್ಕೌಟ್ ಆದಮೇಲೆ. ಬನ್ನಿ ಗೈಸ್. ಹಲೋ ಗೈಸ್, ಆಗ್ತಾನೆ ವರ್ಕೌಟ್ ಮುಗಿಸಿ ಗೈಸ್ ಇನ್ಮೇಲಿಂದ ಏನು ಮಾಡೋಣ ಅನ್ಕೊಂಡಿದ್ದೆ ಅಂದರೆ 5x ಅಲ್ಲಿ 2x ಬೆಳಗ್ಗೆ ತಿಂದು, ಇಲ್ಲಾಂದರೆ 3x ಬೆಳಗ್ಗೆ ತಿಂದು 2x ರಾತ್ರಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಡೇ ಹೊತ್ತು ಸ್ವಲ್ಪ ಬೇಗ ಡೈಜೆಷನ್ ಆಗುತ್ತೆ, ಪ್ಲಸ್ ಜಾಸ್ತಿ ವರ್ಕ್ ಮಾಡ್ತಾಯಿದ್ವಿ, ಡೈಜೆಷನ್ ಬೇಗ ಆಗಿಬಿಡುತ್ತೆ. ನೈಟ್ ಹೊತ್ತು ತಿಂದರೂ ಅದು ಡೈಜೆಷನ್ ನಾವು ಜಾಸ್ತಿ ಅವರು ವರ್ಕ್ ಮಾಡಲ್ಲ, ಪ್ಲಸ್ ಮಾಡಲ್ವಲ್ಲ ಗೈಸ್, ಅದಕ್ಕೆ ಡೈಜೆಷನ್ ಬೇಗ ಆಗಲ್ಲ. ಅದಕ್ಕೆ ಪೋಸ್ಟ್ ವರ್ಕೌಟ್ ಮೀಲ್ಗೆ ಏನು ತೊಗೊಳ್ತಾಯಿದ್ದೀನಿ ಅಂದರೆ
ಪೀನಟ್ಸ್ನ ಬಾಯ್ಲ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ. ಅದೇ ಎಗ್ಸ್ ತಿಂತಾ ಇದ್ವಲ್ಲ ಅದ್ರ ಬದಲು ಒಂದು ಬೌಲಲ್ಲಿ ಬಾಯ್ಲ್ಡ್ ಪೀನಟ್ಸ್ ಬಾಯ್ಲ್ ಮಾಡಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕಿ ತಿನ್ನೋಣ ಅಂದ್ಕೊತಾ ಇದ್ದೀನಿ. ಈಗ ಮಾಡೋಣ ಅಂದ್ಕೊತಾ ಇದ್ದೀವಿ. ಯಾಕಂದರೆ ಮೊಟ್ಟೆ 5 ಮೊಟ್ಟೆ ನೈಟೇ ಮಾಡಿದ್ರೆ ತಿಂದರೆ ಅದು ಡೈಜೆಷನ್ ಅಷ್ಟಾಗಲ್ಲ ಅಂತ 3 ಬೆಳಗ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಗೈಸ್. ಇವಾಗ ಬನ್ನಿ ಈ ಬ್ಲಾಗ್ನ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ತಮ್ಮನ್ನ ಎಡಿಟ್ ಮಾಡಬೇಕು. ಈ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್. ಫನ್ನಿ ಆಗಿತ್ತು ಗೇಮು. ಈ ಬ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.